ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತುಂಬಿದ ಪಾರ್ಟಿಯಲ್ಲಿ ಸೀಮಾಳ ಕಣ್ಣುಗಳು ಹನಿಗೂಡಿದವು. ಏಕೆಂದರೆ ಅವಳ ಗಂಡ ತುಷಾರ್ ತನ್ನ ಬಾಸ್ನ ಹೆಂಡತಿಯ ಮುಂದೆ ಅವಳನ್ನು ಹೀಗಳೆಯುತ್ತಾ ಹೀಗೆ ಹೇಳಿದ್ದ. ನೀವು ಎಷ್ಟು ಸ್ಮಾರ್ಟ್ ಆಗಿದ್ದೀರಿ, ನನ್ನ ಹೆಂಡತಿ ಮಾತ್ರ ಪಕ್ಕಾ ಹಳ್ಳಿಗುಗ್ಗು. ನೋಡಿ ಸೀರೆಯನ್ನು ಹೇಗೆ ಉಟ್ಟುಕೊಂಡು ಬಂದಿದ್ದಾಳೆ ಅಂತ. ಇವಳಿಗೆ ಸೀರೆ ಉಡುವ ಕಲೆ ಕೂಡ ಗೊತ್ತಿಲ್ಲ. ಪಾರ್ಟಿಯಲ್ಲಿ ಅವಳು ತುಂಬ ಅವಮಾನಿತಳಾದಳು. ಅವಳ ಇಬ್ಬರು ಮಕ್ಕಳು ಚೆನ್ನಾಗಿ ಓದಿ ಬೇರೆ ಬೇರೆ ನಗರಗಳಲ್ಲಿ ಕೆಲಸ ಮಾಡುತ್ತಿದ್ದರು. ಇಷ್ಟು ವರ್ಷಗಳ ಕಾಲ ಸಂಸಾರಕ್ಕಾಗಿ ತನ್ನನ್ನೇ ಅರ್ಪಿಸಿಕೊಂಡರೂ ಅವಳ ಪತಿ ಎಂದಿಗೂ ಅವಳಿಗೆ ಗೌರವ ನೀಡಲಿಲ್ಲ. ಯಾವಾಗಲೂ ಅವಳನ್ನು ಹಳ್ಳಿಯ ಗುಗ್ಗು ಎಂದೇ ಕರೆಯುತ್ತಿದ್ದರು. ಈಗ ಅವಳು ವಯಸ್ಸಾದ ಕಾಲಕ್ಕೆ ಬಂದಿದ್ದರೂ ಪತಿಗೆ ಮಾತ್ರ ಅವಳು ಹಳ್ಳಿಯವಳಂತೆಯೇ ಕಾಣುತ್ತಿದ್ದಳು. ಅಂದು ಮೊದಲ ಬಾರಿಗೆ ಮನೆಗೆ ಮರಳುವಾಗ ಕಾರಿನಲ್ಲಿ ಅವಳು ಶಾಂತ ಸ್ವರದಲ್ಲಿ ಕೇಳಿದಳು, ನಾನು ನಿಮಗೆ ಅಷ್ಟೊಂದು ದಡ್ಡಳಾಗಿ ಕಂಡರೆ ನನ್ನನ್ನು ಜೊತೆಗೆ ಏಕೆ ಕರೆದುಕೊಂಡು ಹೋಗುತ್ತೀರಿ? ತುಷಾರ್ ತನ್ನದೇ ಅಹಂನಲ್ಲಿ ಹೇಳತೊಡಗಿದ. ನೀನು ಹೇಳುತ್ತಿರುವುದು ಸರಿ, ನೀನು ಎಲ್ಲಿಗೂ ಕರೆದುಕೊಂಡು ಹೋಗುವ ಯೋಗ್ಯತೆ ಹೊಂದಿಲ್ಲ. ಆದರೆ ಏನು ಮಾಡುವುದು, ಎಲ್ಲರೂ ಹೆಂಡತಿಯೊಂದಿಗೆ ಬರಬೇಕೆಂದು ಒತ್ತಾಯಿಸುತ್ತಾರೆ. ಅದಕ್ಕೆ ನಿನ್ನನ್ನು ಕರೆದೊಯ್ಯಬೇಕಾಗುತ್ತದೆ. ಅಂದ ಹಾಗೆ ನೀನು ಜಾಸ್ತಿ ತಲೆಕೆಡಿಸಿಕೊಳ್ಳಬೇಡ. ಏಕೆಂದರೆ ಈಗ ನೀನು ಒಬ್ಬ ದಡ್ಡ ಎಂದು ಎಲ್ಲರಿಗೂ ತಿಳಿದಿದೆ. ಹಾಗಾಗಿ ಯಾರಿಗೂ ಇದರಿಂದ ಸಮಸ್ಯೆ ಇಲ್ಲ. ಸೀಮಾಳಿಗೆ ಸಿಟ್ಟು ಬಂತು. ಆದರೆ ನನಗೆ ಸಮಸ್ಯೆ ಇದೆ. ನೀವು ಯಾವಾಗಲೂ ನನ್ನನ್ನು ದಡ್ಡ ಎಂದು ಏಕೆ ಕರೆಯುತ್ತೀರಿ? ನಮ್ಮ ಸಂಸಾರವನ್ನು ನಿಭಾಯಿಸುವಲ್ಲಿ ನಾನು ಏನು ಕಡಿಮೆ ಮಾಡಿದ್ದೇನೆ? ಮಕ್ಕಳು ಕೂಡ ಚೆನ್ನಾಗಿ ಓದಿ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಆಗ ತುಷಾರ್ ಹೇಳಿದ, ನಾನು ಹಣ ಸಂಪಾದಿಸುತ್ತೇನೆ, ಅದರಿಂದ ಸಂಸಾರ ನಡೆಯುತ್ತಿದೆ. ಮಕ್ಕಳನ್ನು ನಾನು ಒಳ್ಳೆಯ ಸ್ಕೂಲಿಗೆ ಸೇರಿಸಿದೆ, ಅವರ ದುಬಾರಿ ಫೀಸ್ ಕಟ್ಟಿದೆ. ಅದಕ್ಕಾಗಿಯೇ ಅವರು ಇಂದು ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇದರಲ್ಲಿ ನೀನು ಮಾಡಿದ್ದಾದರೂ ಏನು? ಇದನ್ನು ಕೇಳಿ ಸೀಮಾಳ ಹೃದಯ ನೋವಿನಿಂದ ನಲುಗಿ ಹೋಯಿತು. ತನ್ನ ಗಂಡ ಇಂತಹ ಮಾತುಗಳನ್ನು ಆಡುತ್ತಿದ್ದಾರಲ್ಲ ಎಂದು ಅವಳಿಗೆ ವಿಷಾದವಾಯಿತು. ಅಂದಿನಿಂದ ಅವಳು ಸಂಪೂರ್ಣ ಮೌನವಾದಳು. ಈಗ ಗಂಡ ಎಲ್ಲಾದರೂ ಹೊರಗೆ ಹೋಗಲು ಕರೆದರೆ ಅವಳು ನಿರಾಕರಿಸುತ್ತಿದ್ದಳು. ತುಷಾರ್ ತನ್ನ ಜೀವನವನ್ನು ತನ್ನಿಚ್ಛೆಯಂತೆ ಬದುಕುತ್ತಿದ್ದ. ಸೀಮಾ ಕೂಡ ಈಗ ತನ್ನ ಬಗ್ಗೆ ಗಮನ ಹರಿಸಲು ಪ್ರಾರಂಭಿಸಿದಳು. ಗಂಡ ಅವಳನ್ನು ಚುಚ್ಚಿ ಮಾತನಾಡಿದರೂ ಅವಳು ನಿರ್ಲಕ್ಷಿಸಲು ಪ್ರಯತ್ನಿಸುತ್ತಿದ್ದಳು. ಆದರೆ ಪ್ರತಿಯೊಂದು ಮಾತು ಅವಳ ಹೃದಯಕ್ಕೆ ಚುಚ್ಚುತ್ತಿತ್ತು. ಕ್ರಮೇಣ ಅವಳು ತನ್ನ ಹೃದಯವನ್ನು ಕಲ್ಲಿನಂತೆ ಮಾಡಿಕೊಂಡಳು. ಇದರಿಂದ ಪತಿಯ ವರ್ತನೆ ಅವಳ ಮೇಲೆ ಯಾವುದೇ ಪರಿಣಾಮ ಬೀರದಂತೆ ನೋಡಿಕೊಂಡಳು. ತನ್ನ ಇಡೀ ಜೀವನವನ್ನು ಅವಮಾನದಲ್ಲೇ ಕಳೆದಿದ್ದಳು. ಅವಳು ಓದಿಲ್ಲದವಳೇನೂ ಆಗಿರಲಿಲ್ಲ, MA ಮಾಡಿದ್ದಳು. ಆದರೆ ಮದುವೆಯ ನಂತರ ಅತ್ತೆ ಮಾವನ ಸೇವೆ ಮತ್ತು ಮೈದುನನ ಕಾಳಜಿ ವಹಿಸುವುದರಲ್ಲೇ ಸಮಯ ಕಳೆದು ಹೋಗಿತ್ತು. ಅವಳು ಎಂದಿಗೂ ತನ್ನ ಬಗ್ಗೆ ಯೋಚಿಸಲಿಲ್ಲ. ಅವಳಿಗೆ ಕೌಟುಂಬಿಕ ಜವಾಬ್ದಾರಿಗಳೇ ಎಲ್ಲಕ್ಕಿಂತ ದೊಡ್ಡದಾಗಿದ್ದವು. ನಂತರ ಅವಳಿ ಮಕ್ಕಳು ಹುಟ್ಟಿದ ಮೇಲೆ ಅವಳ ಬಿಡುವಿಲ್ಲದ ಕೆಲಸ ಇನ್ನೂ ಹೆಚ್ಚಾಯಿತು. ಸಂಸಾರ ನಿಭಾಯಿಸುವುದನ್ನು ಬಿಟ್ಟು ಅವಳು ಜೀವನದಲ್ಲಿ ಬೇರೇನು ಮಾಡಲು ಸಾಧ್ಯವಾಗಲಿಲ್ಲ. ಅವಳಿಗೆ ತನ್ನ ಅಲಂಕಾರದ ಬಗ್ಗೆಯೂ ಅರಿವಿರಲಿಲ್ಲ ಮತ್ತು ಯಾರೊಂದಿಗೂ ಬೇಗನೆ ಬೆರೆಯುತ್ತಿರಲಿಲ್ಲ. ಅವಳು ಸ್ವಲ್ಪ ಅಂತರ್ಮುಖಿಯಾಗಿದ್ದಳು. ಅದಕ್ಕಾಗಿಯೇ ತುಷಾರ್ಗೆ ತನ್ನ ಹೆಂಡತಿ ಸ್ಮಾರ್ಟ್ ಅಲ್ಲ ಮತ್ತು ಅವಳಿಗೆ ಪ್ರಪಂಚದ ಜ್ಞಾನವಿಲ್ಲ ಎಂದು ಅನಿಸುತ್ತಿತ್ತು. ಅದಕ್ಕೆ ಅವಳು ಯಾವಾಗಲೂ ಸುಮ್ಮನಿರುತ್ತಿದ್ದಳು. ಆದರೆ ಸೀಮಾ ತನ್ನ ಕರ್ತವ್ಯಗಳನ್ನು ಮೌನವಾಗಿ ನಿಭಾಯಿಸುತ್ತಲೇ ಹೋದಳು. ನಿಧಾನವಾಗಿ ಅತ್ತೆ ಮಾವ ತೀರಿಕೊಂಡರು. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಹೊರಗೆ ಹೋದರು. ಆಗ ಅವಳು ಮನೆಯಲ್ಲಿ ಏಕಾಂಗಿಯಾದಳು. ಗಂಡನ ಸಾಂಗತ್ಯ ಬೇಕೆಂದು ಅವಳು ಬಯಸುತ್ತಿದ್ದಳು. ಆದರೆ ಪತಿ ಅವಳನ್ನು ದಡ್ಡಳೆಂದು ಭಾವಿಸಿದ್ದರಿಂದ ಅವಳೊಂದಿಗೆ ಸಮಯ ಕಳೆಯಲು ಇಷ್ಟಪಡುತ್ತಿರಲಿಲ್ಲ. ಬದಲಾಗಿ ಅವರಿಬ್ಬರು ಜೊತೆಗಿದ್ದಾಗಲೆಲ್ಲ ಅವನು ಯಾವುದಾದರೊಂದು ವಿಷಯದಲ್ಲಿ ಅವಳನ್ನು ಹೀಯಾಳಿಸುತ್ತಿದ್ದ. ಹಾಗಾಗಿ ಈಗ ಅವಳು ಪತಿಯಿಂದ ಒಂದು ನಿಶ್ಚಿತ ದೂರವನ್ನು ಕಾಯ್ದುಕೊಂಡಿದ್ದಳು. ಒಂದು ಭಾನುವಾರ ಬೆಳಿಗ್ಗೆ ಸೀಮಾ ಉಪಹಾರ ತಯಾರಿಸುತ್ತಿದ್ದಾಗ ಬಾಗಿಲಿನ ಗಂಟೆ ಬಾರಿಸಿತು. ಬಾಗಿಲು ತೆರೆದಾಗ ಬೇರೆ ನಗರದಲ್ಲಿ ವಾಸಿಸುವ ಅವಳ ಮೈದುನ ಮತ್ತು ನಾದಿನಿ ಬಂದಿದ್ದರು. ಅವಳನ್ನು ಕಂಡು ಅವಳು ತುಂಬ ಸಂತೋಷಪಟ್ಟಳು. ಏಕೆಂದರೆ
ಅವಳ ಮೈದುನ ಅವಳನ್ನು ತುಂಬಾ ಗೌರವದಿಂದ ಕಾಣುತ್ತಿದ್ದ ಮತ್ತು ನಾದಿನಿಯೊಂದಿಗೆ ಅವಳ ಸಂಬಂಧವು ಪ್ರೀತಿಯಿಂದ ಕೂಡಿತ್ತು. ತುಷಾರ್ ಕೂಡ ಅವರನ್ನು ನೋಡಿ ಖುಷಿಪಟ್ಟು ಕೂಡಲೇ ಮಾರುಕಟ್ಟೆಗೆ ಸಿಹಿ ತರಲು ಹೋದನು. ಸೀಮಾ ಉಪಹಾರಕ್ಕೆ ಪೋಹ ಮತ್ತು ಪಕೋಡ ತಯಾರಿಸಿದಳು. ಮಧ್ಯಾಹ್ನದ ಊಟಕ್ಕೆ ಶಾಹಿ ಪನ್ನೀರ್, ಮಸಾಲ ಭಿಂಡಿ, ರಾಜ್ಮಾ, ದಾಲ್, ಅನ್ನ ಮತ್ತು ರೊಟ್ಟಿ ಮಾಡಿದ್ದಳು. ಊಟ ಮಾಡುತ್ತಾ ಮಾತುಕತೆ ಶುರುವಾಯಿತು. ಅವಳ ಮೈದುನಿ ತಾನ್ಯಾ ಮಲ್ಟಿನ್ಯಾಷನಲ್ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಅವಳು ಉದ್ಯಮದ ಬಗ್ಗೆ ಮಾತನಾಡುತ್ತಿದ್ದಳು. ತುಷಾರ್ ಆಸಕ್ತಿಯಿಂದ ಕೇಳಿಸಿಕೊಳ್ಳುತ್ತಾ, ನೀನು ಎಷ್ಟು ಸ್ಮಾರ್ಟ್ ತಾನ್ಯಾ, ನಿನಗೆ ಎಷ್ಟು ನಾಲೆಡ್ಜ್ ಇದೆ. ಇವಳು ನೋಡು, ಕಡಿಮೆ ಓದಿದ್ದಾಳೆ, ಇವಳಿಗೆ ಮಾತನಾಡುವ ಶೈಲಿಯೂ ಗೊತ್ತಿಲ್ಲ ಎಂದನು. ಸೀಮಾ ಇದೆಲ್ಲವನ್ನು ಸುಮ್ಮನೆ ಕೇಳುತ್ತಿದ್ದಳು. ಆಗ ತಾನ್ಯಾ ತನ್ನ ಮೈದುನನಿಗೆ ಕಟುವಾಗಿ ಉತ್ತರಿಸಿದಳು, ನಾನು ಎಷ್ಟೇ ಸ್ಮಾರ್ಟ್ ಆಗಿರಲಿ, ನನಗೆ ಎಷ್ಟೇ ಜ್ಞಾನವಿರಲಿ, ಆದರೆ ಇಷ್ಟು ವರ್ಷಗಳಿಂದ ನಿಮ್ಮ ಸಂಸಾರವನ್ನು ನಿಭಾಯಿಸುತ್ತಿರುವುದು ಈ ದೀದಿ. ನೀವು ಅವರ ಬಗ್ಗೆ ಹೀಗೆ ಮಾತನಾಡಬಾರದು. ಪ್ರತಿಯೊಬ್ಬರಿಗೂ ಅವರದೇ ಆದ ಸ್ಮಾರ್ಟ್ನೆಸ್ ಇರುತ್ತದೆ. ನನಗೆ ಯಾವುದೋ ಒಂದು ವಿಷಯದ ಬಗ್ಗೆ ಮಾಹಿತಿ ಇರಬಹುದು, ದೀದಿಗೆ ಬೇರೆ ಯಾವುದೋ ವಿಷಯದ ಬಗ್ಗೆ ಜ್ಞಾನವಿರಬಹುದು. ಈ ರೀತಿ ನನ್ನೊಂದಿಗೆ ಅವರನ್ನು ಹೋಲಿಸಿ ಅವರ ಇಷ್ಟು ವರ್ಷಗಳ ಪರಿಶ್ರಮವನ್ನು ಅವಮಾನಿಸಬೇಡಿ. ನಿಮ್ಮ ಸಂಬಳ ಕೂಡ ನನ್ನ ಗಂಡನಿಗಿಂತ ಕಡಿಮೆ ಇದೆ. ಹಾಗೆಂದು ಅಕ್ಕ ಎಂದಾದರೂ ನಿಮ್ಮನ್ನು ಅವರ ಮೈದುನನಿಗೆ ಹೋಲಿಸಿದ್ದಾರೆಯೇ? ಇದನ್ನು ಕೇಳಿದ ತುಷಾರ್ಗೆ ಮುಖಭಂಗವಾಯಿತು. ತಾನ್ಯಾ ಮುಂದುವರಿಸಿದಳು, ನಿಮಗಿಂತ ದೀದಿಯೇ ನನಗೆ ಶ್ರೇಷ್ಠವಾಗಿ ಕಾಣುತ್ತಿದ್ದಾರೆ. ಅವರು ಎಂದಿಗೂ ಈ ಹೋಲಿಕೆಯ ಆಟ ಆಡಲಿಲ್ಲ. ಆದರೆ ನೀವು ಯಾವಾಗಲೂ ಅವರನ್ನು ಯಾರದೋ ಜೊತೆ ಹೋಲಿಸಿ ಕೀಳಾಗಿ ಕಾಣುತ್ತೀರಿ. ಸಂಬಂಧಗಳನ್ನು ನಿಭಾಯಿಸುವುದು ನಿಮಗೆ ತಿಳಿದಿಲ್ಲ. ಇನ್ನು ದೀದಿಯ ಸ್ಮಾರ್ಟ್ನೆಸ್ ಬಗ್ಗೆ ಮಾತನಾಡಲು ಬಂದಿದ್ದೀರಿ. ಕೊನೆಗೆ ನಿಮ್ಮ ಪತ್ನಿಯೇ ನಿಮಗೆ ಆಸರೆಯಾಗುವುದು, ಬೇರೆ ಯಾರೂ ಅಲ್ಲ. ಈಗ ತುಷಾರ್ಗೆ ಮಾತನಾಡಲು ಮಾತುಗಳೇ ಇರಲಿಲ್ಲ. ಅಷ್ಟರಲ್ಲಿ ಬಾಗಿಲಿನ ಗಂಟೆ ಬಾರಿಸಿತು. ಸೀಮಾ ಬಾಗಿಲು ತೆರೆದಾಗ ಎದುರಿಗೆ ಅನಿಲ್ ಎಂಬ ಹುಡುಗ ನಿಂತಿದ್ದ. ಅನಿಲ್ ತಕ್ಷಣ ಸೀಮಾಳ ಪಾದ ಮುಟ್ಟಿ ನಮಸ್ಕರಿಸಿ ಹೇಳಿದ, ಮ್ಯಾಮ್, ಇಂದು ನಾನು ನಿಮ್ಮ ಆಶೀರ್ವಾದ ಪಡೆಯಲು ಬಂದಿದ್ದೇನೆ. ನಾನು ನನ್ನ ಶಾಲೆಯಲ್ಲಿ ಟಾಪರ್ ಆಗಿದ್ದೇನೆ ಮತ್ತು ಶಾಲೆಯಲ್ಲಿ ನನಗಾಗಿ ಒಂದು ಸಣ್ಣ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ನೀವು ನನ್ನೊಂದಿಗೆ ಬರಬೇಕೆಂದು ನಾನು ಬಯಸುತ್ತೇನೆ. ನಿಮ್ಮಿಂದಲೇ ನಾನು ಇಂದು ಇಷ್ಟು ಚೆನ್ನಾಗಿ ಓದಲು ಸಾಧ್ಯವಾಯಿತು ಎಂದು ಎಲ್ಲರಿಗೂ ಹೇಳಲು ಬಯಸುತ್ತೇನೆ. ಇದನ್ನು ಕೇಳಿ ತುಷಾರ್ ದಂಗಾಗಿ ಹೋದ. ಸೀಮಾ, ನೀನು ಮಕ್ಕಳಿಗೆ ಪಾಠ ಮಾಡುತ್ತೀಯಾ ಎಂದು ಆಶ್ಚರ್ಯದಿಂದ ಕೇಳಿದ. ಅನಿಲ್ ಹೇಳಿದ, ಸರ್, ನಿಮಗೆ ಗೊತ್ತಿಲ್ಲವೇ, ಮ್ಯಾಮ್ ನಮ್ಮಂತಹ ಬಡ ಮಕ್ಕಳಿಗೆ ಉಚಿತವಾಗಿ ಮತ್ತು ಅದ್ಭುತವಾಗಿ ಪಾಠ ಮಾಡುತ್ತಾರೆ. ತುಷಾರ್ಗೆ ಆಶ್ಚರ್ಯದ ಮಿತಿಯೇ ಇರಲಿಲ್ಲ. ಯಾವ ಹೆಂಡತಿಯನ್ನು ಅವನು ಕಡೆಗಣಿಸಿದ್ದನೋ ಅವಳು ಇಂತಹ ಕೆಲಸ ಮಾಡುತ್ತಿದ್ದಾಳೆಂದು ಅವನು ಊಹಿಸಿಯೂ ಇರಲಿಲ್ಲ. ಮುಂದಿನ ವಾರ ಕಾರ್ಯಕ್ರಮವಿತ್ತು. ತುಷಾರ್ ಅಲ್ಲಿಗೆ ಹೋದಾಗ ಅನಿಲ್ ಸೀಮಾಳನ್ನು ವೇದಿಕೆಯ ಮೇಲೆ ಕರೆದೊಯ್ದು ಭಾವುಕ ಭಾಷಣ ಮಾಡಿದನು. ಅಲ್ಲಿ ಕೇವಲ ಸೀಮಾಳ ಪ್ರಶಂಸೆ ಇತ್ತು. ಸೀಮಾಳ ಕಣ್ಣಲ್ಲಿ ಸಂತೋಷದ ಕಣ್ಣೀರು ತುಂಬಿದ್ದರೆ ತುಷಾರ್ ಕಣ್ಣಲ್ಲಿ ನಾಚಿಕೆ ಇತ್ತು. ಅನಿಲ್ನ ಮಾತುಗಳಿಂದ ಪ್ರಭಾವಿತರಾದ ಶಾಲೆಯ ಪ್ರಾಂಶುಪಾಲರು ಸೀಮಾಳಿಗೆ ತಮ್ಮ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡಲು ಆಫರ್ ನೀಡಿದರು. ಸೀಮಾ ಕೂಡ ಅದನ್ನು ಸಂತೋಷದಿಂದ ಒಪ್ಪಿಕೊಂಡಳು. ಅಂದಿನಿಂದ ತುಷಾರ್ ಎಲ್ಲೇ ಹೋದರೂ ತನ್ನ ಹೆಂಡತಿಯ ಬಗ್ಗೆ ಹೆಮ್ಮೆಯಿಂದ ಮಾತನಾಡುತ್ತಿದ್ದ. ಆದರೆ ಅವಳ ಮುಂದೆ ನಿಂತು ಕ್ಷಮೆ ಕೇಳುವ ಧೈರ್ಯ ಅವನಿಗೆ ಇರಲಿಲ್ಲ. ಯಾವುದೇ ವ್ಯಕ್ತಿಯ ಸಾಮರ್ಥ್ಯವನ್ನು ಕೇವಲ ಓದು, ಸಂಪಾದನೆ ಅಥವಾ ಹೊರಗಿನ ವೈಭವದಿಂದ ಅಳೆಯಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರಲ್ಲೂ ಅವರದೇ ಆದ ಪ್ರತಿಭೆ ಇರುತ್ತದೆ. ಸಂಬಂಧಗಳಲ್ಲಿ ಹೋಲಿಕೆ ಮಾಡುವುದಕ್ಕಿಂತ ಗೌರವ ಮತ್ತು ಪ್ರಶಂಸೆ ನೀಡುವುದು ಮುಖ್ಯ. ಗೃಹಿಣಿ ಎಂದರೆ ಕೆಲಸವಿಲ್ಲದವಳಲ್ಲ. ತುಷಾರ್ ಮಾಡಿದ ದೊಡ್ಡ ತಪ್ಪು ಎಂದರೆ ಹಣ ಸಂಪಾದನೆ ಮಾತ್ರವೇ ಕೆಲಸ ಎಂದು ಭಾವಿಸಿದ್ದು. ಸೀಮಾ MA ಓದಿದ್ದರೂ ತನ್ನ ವೃತ್ತಿ ಜೀವನವನ್ನು ತ್ಯಾಗ ಮಾಡಿ ಸಂಸಾರವನ್ನು ಕಟ್ಟಿದಳು. ಮನೆಗೆಲಸದ ಮೌಲ್ಯ, ಮಕ್ಕಳಿಗೆ ಸಂಸ್ಕಾರ ನೀಡುವುದು, ಹಿರಿಯರ ಸೇವೆ ಮಾಡುವುದು ಮತ್ತು ಮನೆಯನ್ನು ಅಚ್ಚುಕಟ್ಟಾಗಿಡುವುದು ಯಾವುದೇ ದೊಡ್ಡ ಕಾರ್ಪೊರೇಟ್ ಕೆಲಸಕ್ಕಿಂತ ಕಡಿಮೆ ಇಲ್ಲ. ಇದನ್ನು ತುಷಾರ್ ಅರ್ಥ ಮಾಡಿಕೊಳ್ಳಲಿಲ್ಲ. ಹೋಲಿಕೆಯ ವಿಷ ತುಷಾರ್ ತನ್ನ ಹೆಂಡತಿಯನ್ನು ಬೇರೆಯವರ ಮುಂದೆ ಹೀಯಾಳಿಸುವುದು ಅವಳ ಆತ್ಮಗೌರವಕ್ಕೆ ಪೆಟ್ಟು ನೀಡಿತ್ತು. ಪಾರ್ಟಿಯಲ್ಲಿ ಇವಳು ಗವಾರೆಂದು ಹೇಳುವುದು
ತುಷಾರ್ನ ಅಹಂಕಾರವನ್ನು ತೋರಿಸುತ್ತದೆಯೇ ಹೊರತು ಸೀಮಾಳ ಸಣ್ಣತನವಲ್ಲ. ನಾದಿನಿ ತಾನೇ ಹೇಳಿದ ಮಾತು ಇಲ್ಲಿ ಅತ್ಯಂತ ಪ್ರಮುಖ. ಒಬ್ಬರ ಸ್ಮಾರ್ಟ್ನೆಸ್ ಅನ್ನು ಇನ್ನೊಬ್ಬರೊಂದಿಗೆ ಹೋಲಿಸಬೇಡಿ. ಪ್ರತಿಯೊಬ್ಬರಿಗೂ ಅವರದೇ ಆದ ಸಾಮರ್ಥ್ಯವಿರುತ್ತದೆ. ಸೀಮಾಳ ಮೌನ ಮತ್ತು ಬದಲಾವಣೆ. ಸೀಮಾ ಮೊದಲು ಎಲ್ಲವನ್ನು ಸಹಿಸಿಕೊಂಡಳು, ಆದರೆ ಅವಮಾನ ಮಿತಿಮೀರಿದಾಗ ಅವಳು ತನ್ನದೇ ಆದ ದಾರಿಯನ್ನು ಕಂಡುಕೊಂಡಳು. ಸಾಮಾಜಿಕ ಸೇವೆ. ಅವಳು ಮನೆಯಲ್ಲಿ ಅಸಹಾಯಕಳಾಗಿ ಕೂರದೆ ಬಡ ಮಕ್ಕಳಿಗೆ ಉಚಿತವಾಗಿ ಪಾಠ ಮಾಡಲು ಶುರು ಮಾಡಿದ್ದು ಅವಳ ದೊಡ್ಡತನ. ಸ್ವಾವಲಂಬನೆ. ಕೊನೆಯಲ್ಲಿ ಅವಳು ಶಾಲೆಯ ಕೆಲಸವನ್ನು ಒಪ್ಪಿಕೊಂಡಿದ್ದು ಅವಳು ಕೇವಲ ಹೆಂಡತಿ ಅಥವಾ ತಾಯಿ ಮಾತ್ರವಲ್ಲ, ಅವಳೊಬ್ಬಳು ಸಮರ್ಥ ಶಿಕ್ಷಕಿ ಎಂಬುದನ್ನು ಸಾಬೀತುಪಡಿಸಿದಳು. ತುಷಾರ್ನ ಪಶ್ಚಾತ್ತಾಪ. ಕಥೆಯ ಕೊನೆಯಲ್ಲಿ ತುಷಾರ್ಗೆ ತನ್ನ ತಪ್ಪಿನ ಅರಿವಾಗುತ್ತದೆ, ಆದರೆ ಅವನು ಕ್ಷಮೆ ಕೇಳುವ ಧೈರ್ಯ ಮಾಡುವುದಿಲ್ಲ. ಇದು ಅನೇಕ ಪುರುಷರ ಸ್ವಭಾವವನ್ನು ತೋರಿಸುತ್ತದೆ. ಗೌರವವನ್ನು ಕಳೆದುಕೊಳ್ಳುವುದು ಸುಲಭ, ಆದರೆ ಅದನ್ನು ಮರಳಿ ಸಂಪಾದಿಸುವುದು ಕಷ್ಟ. ಈ ಕಥೆಯಿಂದ ನಾವು ಕಲಿಯಬೇಕಾದ ಮುಖ್ಯ ಪಾಠಗಳು: ಗೌರವವೇ ಅಡಿಪಾಯ. ಪ್ರೀತಿಗಿಂತ ಹೆಚ್ಚಾಗಿ ದಾಂಪತ್ಯದಲ್ಲಿ ಪರಸ್ಪರ ಗೌರವ ಮುಖ್ಯ. ಬಾಹ್ಯ ಸೌಂದರ್ಯಕ್ಕಿಂತ ಗುಣ ಮುಖ್ಯ. ಸೀರೆ ಉಡುವ ಶೈಲಿ ಅಥವಾ ಇಂಗ್ಲಿಷ್ ಮಾತನಾಡುವುದಷ್ಟೇ ಸ್ಮಾರ್ಟ್ನೆಸ್ ಅಲ್ಲ. ಕಠಿಣ ಪರಿಸ್ಥಿತಿಯಲ್ಲಿ ಕುಟುಂಬವನ್ನು ಸಂಭಾಳಿಸುವುದೇ ನಿಜವಾದ ಸ್ಮಾರ್ಟ್ನೆಸ್. ತಡವಾಗಿಯಾದರೂ ಗುರುತಿಸಿಕೊಳ್ಳಿ. ಸೀಮಾ ತನ್ನ ವಯಸ್ಸನ್ನು ಲೆಕ್ಕಿಸದೆ ತನ್ನ ವೃತ್ತಿ ಜೀವನವನ್ನು ಶುರು ಮಾಡಿದ್ದು ಎಲ್ಲರಿಗೂ ಸ್ಫೂರ್ತಿ. ನಿಮ್ಮ ಅಭಿಪ್ರಾಯವೇನು? ಸೀಮಾ ತುಷಾರ್ನನ್ನು ಕ್ಷಮಿಸಬೇಕಿತ್ತೆ, ಅಥವಾ ಅವಳು ತನ್ನ ಸ್ವತಂತ್ರ ಬದುಕನ್ನು ಮುಂದುವರಿಸಿದ್ದು ಸರಿಯೇ? ನನಗಂತೂ ಸೀಮಾ ತಾನು ಯಾರೆಂದು ಸಾಬೀತುಪಡಿಸಿದ್ದು ತುಂಬ ಇಷ್ಟವಾಯಿತು. ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು. ಈ ಕಥೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.